ನಾ ಟಿಪ್ಪು ಸುಲ್ತಾನ್ ಖಡ್ಗ ಹಿಡಿದಿಲ್ಲ, ದೊಡ್ಡ ಎಮ್ಮೆಲ್ಲ ಗೌಡರ ಪ್ರಾಣನೂ ಅಲ್ಲ, ಮಂತ್ರಿಗೆ ಹಾಕಿಕೊಡುದಿಲ್ಲ. ಸರಿಯಾಗಿ ಮಾತಾಡಿದ್ರೆ ಸರಿ. ನನಗೇನಾರ ಎಲ್ಲರಿ ಒಂದಾಗ ಅನ್ಸಿಸ್ಲಾಕ ಮಂದಿ ಜ್ವಾನದ ಬಗ್ಗೆ ಗೊತ್ತದ. ದಮ್ ಇದ್ರ ಗೌಡ ಅಂತ, ಇವನು ಗೌಡ ಅಂತ, ಅವನು ಗೌಡ ಅಂತ. ನಮ್ಮ ಊರಾಗ ಒಂದು ಭಾಷೆ ಐತಿ, ಹಳ್ಳಿಯಾಗ ಹೇಳ್ತಾರೆ, ಗೊತ್ತಿಲ್ಲ ನಿಮ್ಗೆ? ಬೇರೆ ಊರಿನ ಗೌಡ ನಮ್ಮ ಊರಾಗ ಕರ ಕಟ್ಟೋ ಗೂಟ ಅಂತ, ಬೇರೆ ಊರು ಗೌಡ ಇನ್ನೊಂದು ಊರಿಗೆ ಕರ ಕಟ್ಟ ಗೂಟ. ಇಬ್ರು ಕರ ಕಟ್ಟಕ್ ಬಂದಿರೋ ಗೂಟ, ಇಬ್ರು ಗೂಟದಲ್ಲಿ ನನಗೆ ಹೇಳ್ತೀರಿ ಗೌಡ ಅಂತ. ನೀನ್ ಗೌಡಕ್ಕೆ ಏಟೈತ್ ನೋಡಿ, ನೀನು ಬಾರೋ ಎತ್ತಳ, ನೀನ್ ತಾಕತ್ತು ಗೊತ್ತೈತಿ. ನೀನ್ ಯಾರ ಮುಂದೆ ಕಿಸ್ಕೋవాలి ಬಿಜಾಪುರದಾಗ, ಅಲ್ಲಿ ಸಾಬರು ಬೇಕು ಅಂತ ಹೋಗಿಲ್ಲ, ಅಲ್ಲಿ ನಿಂದ ಅತ್ತ ಅಲ್ಲಿ ಹೋಟ್ ಪಡ್ಯಾಕ್ ಮಾಡ್ತಿ. ಟೆಪಿ ಹಾಕಿಲ್ಲ, ಟಿಪ್ಪು ಸುಲ್ತಾನ್ ಖಡ್ಗ ಹಿಡಿದಿಲ್ಲ ಅಂತ ಎಲ್ಲ ಹಿಡ್ಕೊಂಡಿದ್ದು ಫೋಟೋದವ್ ನನ್ನ ಹತ್ರ. ನೀನ್ ಟೆಪಿ ಹಾಕೊಂಡು ನಮಾಜ್ ಮಾಡಿದ್ದು ಐತಿ ನನ್ನ ಹತ್ರ, ನೀನು ರೋಷಾ ಇದ್ದಿದ್ದು ಗೊತ್ತೈತಿ, ನಿನ್ ಎಲ್ಲಾ ಗತಿ ಗೊತ್ತೈತಿ. ಎತ್ತಾಳ ನೀನೇನದಿ ಅನ್ನೋದು ಚಂದ. ನೀನ್ ಗಂಡ ಸರಳ, ನೀನು ಚಂದ. ನೀನ್ ಏನ್ ಮಾಡ್ತೀನಿ ಅನ್ನೋದು ನಿನ್ನ ಇತಿಹಾಸ ನನ್ನ ಕಡೆ ಹಿಡಿಯೋದು. ನಾನು ಬಿಡುಗಡೆ ಮಾಡ್ತೀನಿ ಅಂತ ತಾಕತ್ತಿದ್ರು ಬಾ. ನಾ ಬಿಡುಗಡೆ ಮಾಡ್ಲಿಲ್ಲ ಅಂದ್ರೆ ಅವಾಗ ಹೇಳ್ತೀನಿ. ಇವಾಗ ಮಾತಾಡ್ತಾನೆ ದಾಟ 30,000 ಗಾಳ್ಯಾಗ ಎದ್ಬಿಟ್ರು. ಗಾಳ್ಯಾಗ ಇದಕ್ಕೆಲ್ಲ ಅವ್ರು ರಿಜೆಕ್ಟ್ ಮಾಡಿದ್ರು. ನೀನ್ ಅದಲ್ಲ ಲೀಡರ್ ಚೊಂಡಕ್ಕೆ ಆಗಿದ್ರು, ಉಸುರು ಹಾರಾಡ್ತಿದ್ರು ಎಲ್ಲಾರು. ಭಾಳ ಹಾರಾಡ್ರ ಪೈ ಗಣ ಮಕ್ಕಳು ತೋಡ್ತೀನಿ, ನಾನು ಹಾರಾಡ್ರೆ ತೋರಿಸ್ತೀನಿ. ನಿಮ್ಮ ತಕ್ಕ ತಾಕತ್ತದಮ್ಮ ಎಲ್ಲೆಲ್ಲ ಯಾವನೋ ಬಾಡಿಗೆ ಕರ್ಕೊಂಡು ನಿಮ್ಮ ಮಾತಾಡಕ್ ತಾಕತ್ತಿಲ್ಲ. ನಿಮ್ಮ ಊರಾಗ ಯಾರಿಗೂ ಮಾತಾಡಕ ಇಲ್ಕಲ್ ತಾಲೂಕ್ನಾಗ, ಹುಡುಗು ತಾಲೂಕ್ನಾಗ ನಿಮ್ಮ ನಾಯಕರೆಲ್ಲ ಮಾತಾಡೋದಷ್ಟು ನೀನೇ ತಾಕತ್ ಐತನ ಮಾತಾಡೋದು. ಬಾಡಿಗೆ ಚಟಕ ಕರ್ಕೊಂಡ್ಬರ್ತಾರೆ ಇವರು. ಹಿಂದೊಬ್ಬರು ಕರ್ಕೊಂಬಂದ್ರಿ ಯಾವನೋ ಬಸ್ಯಾನ, ನಾವು ಪ್ರಮೋದ್ ತಾಲೂಕಿನ ಕರ್ಕೊಂಡ್ಬಂದು ಮಾತಾಡಿಸಿದ್ರು. ಆಕೆ ಯಾವಾಗ ಬೈದಿಲ್ಲ ನಿಲ್ಲೋಗ್ಲಿಕ್ಕೆ, ಆಕೆ ಯಾವಾಗ್ರಿಗೆ ಚೈತ್ರಾಪುರ ಕುಂದಾಪುರ ಎಲ್ಲ ಆಕಿ ಜೈಲ್ನಾಗ. ಈ ಜೈಲ್ನಾಗ ಈ ನನ್ನ ಮಕ್ಕಳನ್ನ ಎಲ್ಲಾರು ಕರ್ಕೊಂಡ್ಬಂದು ಇವ್ರು ಜೈಲಿಗೆ ಹೋಗ್ತಾನೆ. ಎತ್ತಾಳ ಸ್ವಲ್ಪ ನಿಲ್ಲಿಸ್ತಾರ, ಇವ್ರು ಹೋಗ್ತಾನೆ, ಇವನು ರಗಡೆ ಐತಾನೆ, ಇವ್ನು ಬರುತ್ತೆ. ಯಾರಿಗೆ ಬಿಡ್ತಾನೆ ನೀವು ಮಾತಾಡೋದು? ಇವ ಎಷ್ಟು ಗಂಡು ಹೋದನ ಏನದ ಎಲ್ಲ ಗೊತ್ತೈತಿ. ಏನು ಮುಂದಿನ ಸಲದಾಗ ಮುಸಲ್ಮಾನವಾಗಿ ಹುಡ್ತೀನಿ ಅಂತ ಹೇಳ ನೀವ, ಇವನೇ ಹೇಳಿದ ನಮಗ ಮತ್ ಮಾತಾಡ್ತಾರೆ ಈಗೆಲ್ಲ. ಅದಕ್ಕೆ ಇವನ್ನೆಲ್ಲ ಬಿಡ್ರಿ. ಜನರಿಗೆ ಏನು ಮಾಡಿದ್ರಿ ಹೇಳ್ರಪ್ಪ, ಮಾತುಗಳನ್ನ ಇಟ್ಕೊಳ್ರಿ. ನೀವು ಗುಡಿ ಕಟ್ಟಿರಿ, ನಾವು ಕಟ್ಟಿವಿ, ನಾವು ದೇವಸ್ಥಾನಗಳನ್ನು ಕಟ್ಟಿವಿ, ಅನೇಕ ದೇವಸ್ಥಾನಗಳನ್ನು ಈ ದೇಶದಲ್ಲಿ ಕಟ್ಟಿದ್ದೀವಿ, ಮಸೀದಿ ಕಟ್ಟಿದ್ದೀವಿ. ಇವತ್ತು ಭಾರತ ದೇಶದ ತತ್ವ ಸಿದ್ಧಾಂತ ಜಾತ್ಯತೀತ ರಾಷ್ಟ್ರ. ಈ ದೇಶದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ಸ್ವೀಕಾರ ಮಾಡ್ತಿರಲ್ಲಪ್ಪ, ಆ ಸಂವಿಧಾನವನ್ನ ಕಿತ್ತೊಗಿತೀನಿ ಅಂತ ಹೊಟ್ಟಿದಿರಲ್ಲಪ್ಪ. ಯಾವ ದೇಶದ ತತ್ವ ಸಿದ್ಧಾಂತವನ್ನ ಪ್ರಜೆಗಳಾಗಿ ನಾವು ಒಪ್ಪಿಕೊಂಡಿದ್ದೇವೆ, ಆ ದೇಶದ ತತ್ವ ಸಿದ್ಧಾಂತವನ್ನ, ಎಲ್ಲ ಧರ್ಮವನ್ನ ರಕ್ಷಣೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನೋದು ನಾವು ಇವತ್ತು ಅರ್ಥ ಮಾಡ್ಕೊಂಡು ನಡೆಯುವಂತವರಾಗಬೇಕು. ಅದನ್ನು ಬಿಟ್ಟು ಒಂದು ಧರ್ಮವನ್ನ ಬೇಯೋದು, ಒಂದು ಧರ್ಮವನ್ನ ಹೊಗಳೋದು ಇದು ಪದ್ಧತಿ ಅಲ್ಲ. ಅದಕ್ಕೆ ನಾನೇ ಇವತ್ತು ಸರ್ಕಾರಕ್ಕೆ ವೇದಿಕೆ ಹಾಕೋದನ್ನು ಮಾಡಿದ್ದೆ. ಅವು ಚಿಲ್ಲರ್ ಹೋದ್ರಿಗೆ ಒಂದು ನಾವು ಹೋದ್ರಾಕ ನಿಂತಿಲ್ಲ, ಹೋದ್ರೆ ಹೋಗಿರಲ್ಲ. ನಾ ಹೇಳಿ ನಿಮ್ಗೆ ತಾಕತ್ತು ಅನ್ನೋದಿದ್ರೆ ನಾನಾ ವೇದಿಕೆ ಹಾಕ್ತೀನಿ. ಈ ಕಡೆ ನೀವು ಇರ್ರಿ, ಈ ಕಡೆ ನಾ ಇರ್ತೀನಿ. ನೀ ಏನು ಈ ತಾಲೂಕು ಮಾಡಿ ಇಲ್ಕಲಿಂಗ್ ಮಾಡಿ ದಾಖಲೆ ಸಮೇತ ಬರ್ಬೇಕು. ನನಗೆ ದಾಖಲೆಗಳು ತಗೊಂಬ. ಸುಮ್ಮನೆ ಬಾಯಿಗೆ ತೊಂಡಿಲಿ ನಾನಾ 20 ಕ್ಲಾಸ್ ಮಾಡೀನಿ, ನಾನಾ ನೀರಾವರಿ ಮಾಡೀನಿ, ಮತ್ತು ನೀರಾವರಿಗೆ ಅನ್ಯಾಯ ಮಾಡಿ ನನ್ನ ಹೆಸರು ಹೇಳ್ಕೊಂತೀನಿ. ಇದನ್ನ ಹೇಳೋಂಥದ್ದು ಬಾ ತಾಕತ್ತಿದ್ರೆ ನಾನು ತೋರಿಸ್ತೀನಿ ನಾನೇನು ಮಾಡೀನಿ ಅನ್ನೋದನ್ನು. ಅದಕ್ಕೆ ಇವತ್ತು ಅರ್ಥ ಮಾಡಿಕೊಡ್ರಿ. ಇವತ್ತು ಈ ನಮ್ಮ ಇಳಕಲ್ ನಗರದವರು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಏನಾಗಿದೆ, ಇವತ್ತು ಇಲ್ಲಿ ಬಡವರಿಗೆ ಮನೆ ಕಟ್ಟಿವನ ಸ್ಲಮ್ ಮನಿ. ಈ ಸ್ಲಮ್ ಮನಿ ಒಳಗೆ ಇವ್ರು ಬಿಜೆಪಿ ಅವರು ಏನ್ ಮಾಡ್ಯಾರ ಅನ್ನೋದು ಒಂದು ಗುಟ್ಟನ್ನು ಬಿಸ್ತೀನಿ ಇವತ್ತು ತಿಳ್ಕೊಡ್ರಿ. ಇಲ್ಲೊಬ್ರು